ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಒಂದೇ ಒಂದು ಸರಣಿಯನ್ನ ಸೋಲದಂತ ಭಾರತ ಈಗ ಶ್ರೇಯಸ್ ಅಯ್ಯರ್ ನಾಯಕ ಆದ್ಮೇಲೆ ಸರಣಿಯನ್ನ ಗೆಲ್ಲೋದಿರ್ಲಿ, ಒಂದೇ ಒಂದು ಪಂದ್ಯನೂ ಕೂಡ ಗೆಲ್ಲೋಕ್ಕಾಗಿಲ್ಲ. ಅದು ಕೂಡ ಐತಿಹಾಸಿಕ ಸೋಲುಗಳು. ಸೊ ಟೀಮ್ ಮತ್ತೆ ಟ್ರ್ಯಾಕ್ಗೆ ಬರಬೇಕು ಅಂದ್ರೆ ಈಗಲೇ ಅಲರ್ಟ್ ಆಗಬೇಕಿದೆ. ಈ ಬಗ್ಗೆ ಬಿಸಿಸಿಐ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಹಾಗೆ ಮಾಜಿ ನಾಯಕ ಸೂರ್ಯಕುಮಾರ್ ಯಾದವ್ಗೆ ಮತ್ತೆ ತಂಡದ ಬಾಗಿಲು ಓಪನ್ ಆಗುವಂತ ಚಾನ್ಸಸ್ ಕೂಡ ಇದೆ. ಆದರೆ ಕಂಡೀಷನ್ಸ್ ಅಪ್ಲೈ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾವನ್ನ ಕಳೆದ 2.5 ವರ್ಷಗಳಿಂದ ಯಾರು ಕೂಡ ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಜರ್ನಿ. 2026ರ T20 ವಿಶ್ವಕಪ್ ಚಾಂಪಿಯನ್ಸ್. ಹೀಗಿದ್ರೂ ಸೂರ್ಯಕುಮಾರನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತೇಳಿ ಬಿಸಿಸಿಐ ತಂಡದಿಂದಲೇ ಹೊರಗಿಡುತ್ತೆ. ಹಾಗೆ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಆದರೆ ಶ್ರೇಯಸ್ ಕ್ಯಾಪ್ಟನ್ ಆದಮೇಲೆ ಒಂದೇ ಒಂದು ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯನೇ ಆಗಿಲ್ಲ. ಆ್ಯಂಡ್ T20 ರ್ಯಾಂಕಿಂಗ್ನಲ್ಲೂ ಕೂಡ ಜಾರಿದೆ. ಹೀಗಾಗಿ ಸೂರ್ಯನಿಗೆ ಮತ್ತೊಂದು ಚಾನ್ಸ್ ಕೊಡುವಂತ ಪ್ಲಾನ್ ನಡೀತಾ ಇದೆ. ಡೊಮೆಸ್ಟಿಕ್ನಲ್ಲಿ ಅಬ್ಬರಿಸಿದ್ರೆ ಸೂರ್ಯನಿಗೆ ಮತ್ತೆ T20 ಚಾನ್ಸ್. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಸರಣಿಯನ್ನ ಸೋತಿರುವಂತಹ ಭಾರತ ನೆಕ್ಸ್ಟ್ ಇದೇ ತಿಂಗಳ ಎಂಡಲ್ಲಿ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ T20 ಸರಣಿಯನ್ನಾಡಲಿದೆ. ಒಂದ್ ವೇಳೆ ಇಲ್ಲಿಯೂ ಕೂಡ ನಿರೀಕ್ಷಿತ ಪ್ರದರ್ಶನ ಬರದೇ ಇದ್ರೆ ಆಗ ಬಿಸಿಸಿಐ ಒನ್ಸ್ ಅಗೇನ್ ಸೂರ್ಯಕುಮಾರ್ ಯಾದವ್ ಕಡೆಯೇ ನೋಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಬಿಸಿಸಿಐ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಕೊಟ್ಟಿದೆ. ಸೂರ್ಯನ ಪ್ರದರ್ಶನ ಚೆನ್ನಾಗಿಲ್ಲ ಅಂತಾನೆ ಆತನನ್ನ ತಂಡದಿಂದ ಹೊರಗೆ ಇಟ್ಟಿರೋದು. ಆದರೆ ಮತ್ತೆ ಮೈದಾನದಲ್ಲಿ ತಮ್ಮ ಬ್ಯಾಟಿಂಗ್ ಖದರನ್ನ ತೋರಿಸಿದ್ರು ಅಂದ್ರೆ T20ಗೂ ಕೂಡ ಎಂಟ್ರಿ ಸಿಗುತ್ತೆ. ಅಂದ್ರೆ ಡೊಮೆಸ್ಟಿಕ್ ಟೂರ್ನಿಗಳಲ್ಲಿ ರನ್ಸ್ ಗಳಿಸಿದ್ರೆ ಅವಕಾಶ ಸಿಗಬಹುದು. ಈ ಬಗ್ಗೆ ಬಿಸಿಸಿಐನ ಮೂಲಗಳಿಂದಲೇ ಮಾಹಿತಿ ಹೊರಬಿದ್ದಿದೆ. ಅಂದ್ರೆ ಸೂರ್ಯಕುಮಾರ್ ಯಾದವ್ T20ನಿಂದ ಪರ್ಮನೆಂಟ್ ಆಗಿ ಹೊರಗಿಟ್ಟಿಲ್ಲ. ಅಂದ್ರೆ ಅವರನ್ನ ಶಾಶ್ವತವಾಗಿ T20 ತಂಡದಿಂದ ಹೊರಗೆ ಬಿಟ್ಟಿಲ್ಲ. ಅವಶ್ಯಕತೆ ಬಿದ್ದರೆ ಆತನ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಮತ್ತೆ ಅವಕಾಶ ಸಿಗಬಹುದು ಎಂದಿದ್ದಾರೆ. ಹೀಗಾಗಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಸೂರ್ಯನ ಬ್ಯಾಟ್ ಸದ್ದು ಮಾಡ್ತು ಅಂದ್ರೆ ಮತ್ತೊಮ್ಮೆ ಮೆನ್ ಇನ್ ಬ್ಲೂ ಜೆರ್ಸಿಯನ್ನ ಹಾಕುವಂತ ಸಾಧ್ಯತೆಗಳೇ ಇದೆ. ಆದರೆ ಕ್ಯಾಪ್ಟನ್ ಆಗಿ ಅವಕಾಶ ಸಿಗೋದು ಸ್ವಲ್ಪ ಕಷ್ಟ. ಸೊ ಇದೇ ಬಗ್ಗೆ ರವಿಚಂದ್ರನ್ ಅಶ್ವಿನ್ ಕೂಡ ಹೇಳಿರುವಂತದ್ದು. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಚೆನ್ನಾಗಿ ಆಡಿದ್ರೆ ಖಂಡಿತ ತಂಡಕ್ಕೆ ಬರ್ತಾರೆ ಎಂದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಮತ್ತೆ ಸೂರ್ಯನ ನೆನಪಾಗೋಕೆ ಜೊತೆಗೆ ಅವರ ಬಗ್ಗೆ ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ T20 ತಂಡದ ಹೀನಾಯ ಪ್ರದರ್ಶನ ಅಂಡ್ ಪ್ರೆಸೆಂಟ್ ಸಿಚುಯೇಷನ್. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದ್ಮೇಲೆ ತಂಡದ ಪ್ರದರ್ಶನ ತೀರಾ ಕಳಪೆಯಾಗಿರುವಂತದ್ದು. ಐರ್ಲೆಂಡ್ ವಿರುದ್ಧ ಐರ್ಲೆಂಡ್ ವಿರುದ್ಧ ಹಾಗೆ ಇಂಗ್ಲೆಂಡ್ ವಿರುದ್ಧದ ಐತಿಹಾಸಿಕ ಸೋಲುಗಳೇ ಇದಕ್ಕೆ ಮುಖ್ಯ ಕಾರಣ. ಸೊ ಇಲ್ಲಿ ಐರ್ಲೆಂಡ್ ತಂಡನೇ ತಗೊಳ್ಳಿ. ಐರ್ಲೆಂಡ್ ತಂಡ ಭಾರತದ ವಿರುದ್ಧ ಒಂದೇ ಒಂದು T20 ಪಂದ್ಯವನ್ನೇ ಗೆದ್ದಿರಲಿಲ್ಲ ಅವರು. ಸೊ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡ್ತಾ ಐರ್ಲೆಂಡ್ ತಂಡವನ್ನ ಗೆಲ್ಲೋಕಾಗದ ಮಟ್ಟಿಗೆ ಭಾರತ ಡಾಮಿನೇಟ್ ಮಾಡ್ಕೊಂಡು ಬಂದಿತ್ತು. ಬಟ್ ಶ್ರೇಯಸ್ ಕ್ಯಾಪ್ಟನ್ಸಿಯಲ್ಲಿ ಐರ್ಲೆಂಡ್ ತಂಡ ಫಾರ್ ದಿ ಫಸ್ಟ್ ಟೈಮ್ ಭಾರತವನ್ನ ಮಣಿಸುತ್ತೆ ಅಂಡ್ ಸರಣಿಯನ್ನೇ ಗೆದ್ದುಕೊಳ್ತಾರೆ. 2 ಪಂದ್ಯಗಳನ್ನು ಕೂಡ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿ ಭಾರತವನ್ನ. ಸೊ ಇದು ಭಾರತಕ್ಕೆ ಬರೀ ಸೋಲಾಗಿರಲಿಲ್ಲ, ಒಂದು ರೀತಿಯಾದಂಥ ಅವಮಾನವಾಗಿತ್ತು. ಆನಂತರ ಇಂಗ್ಲೆಂಡ್ ವಿರುದ್ಧದ ಸರಣಿ ಕೂಡ ಅಷ್ಟೇ. ಇಂಗ್ಲೆಂಡ್ ತಂಡ ಭಾರತ ತಂಡದ ವಿರುದ್ಧ T20 ಅಂತ ಬಂದಾಗ ಫಸ್ಟ್ ಮ್ಯಾಚ್ ಅಲ್ಲಿ ಅವರನ್ನ ಡ್ರಾ ಸಾಧಿಸಿದೆ ಅವರ ಅತಿ ದೊಡ್ಡ ಸಾಧನೆಯಾಗಿತ್ತು. ಅದಾದ್ಮೇಲೆ ಬಂದಂತ ಎಲ್ಲಾ ಸರಣಿಗಳನ್ನು ಕೂಡ ಭಾರತವೇ ಒನ್ ಸೈಡೆಡ್ ಆಗಿ ಗೆದ್ದಿತ್ತು. ಸೊ ಇಲ್ಲಿವರೆಗೆ ಇಂಗ್ಲೆಂಡ್ T20 ತಂಡಕ್ಕೆ ಭಾರತ T20 ತಂಡದ ವಿರುದ್ಧ ಸರಣಿಯಲ್ಲಿ ಯಾವುದೇ ಸರಣಿನ ಗೆಲ್ಲೋಕೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಭಾರತ ತಂಡವನ್ನ ಸರಣಿಯಲ್ಲಿ ಸೋರಿಸೋದ್ರ ಜೊತೆಗೆ ಕ್ಲೀನ್ ಸ್ವೀಪ್ ಮಾಡಿರುವಂತದ್ದು. ಹಾಗೆ ಈ 2 ಸರಣಿಗಳು ಹಲವು ಕೆಟ್ಟ ದಾಖಲೆಗಳನ್ನು ಕೂಡ ಬರೆದಿರುವಂತದ್ದು. ಸೊ ಐರ್ಲೆಂಡ್ ವಿರುದ್ಧ ಇರ್ಬೋದು, ಇಂಗ್ಲೆಂಡ್ ವಿರುದ್ಧದ ಸರಣಿಗಳಿರ್ಬೋದು, ಬರೀ ಸೋಲುಗಳಾಗಿರಲಿಲ್ಲ, ಐತಿಹಾಸಿಕ ಸೋಲುಗಳು ಜೊತೆಗೆ ಅತಿ ಹೆಚ್ಚು ಅಂತರದ ಸೋಲುಗಳು. ಪವರ್ ಪ್ಲೇನಲ್ಲಿ ಯಾವತ್ತೂ ಭಾರತ ಅಷ್ಟೆಲ್ಲ ವಿಕೆಟ್ ಕಳ್ಕೊಂಡಿದ್ದೇ ಇರಲಿಲ್ಲ. ಸೊ ಇಂಗ್ಲೆಂಡ್ ಸೀರೀಸಲ್ಲಿ ಅದು ಕೂಡ ಆಯಿತು. ಅಂಡ್ 76ಕ್ಕೆ ಆಲ್ಔಟ್ ಆಗಿರುವಂಥದ್ದು, ಹಾಗೆ 125 ರನ್ಗಳ ಬಿಗ್ ಮಾರ್ಜಿನ್ನಿಂದ ಸೋತಿರುವಂಥದ್ದು. ಹೀಗೆ ಭಾರತ ತಂಡ ಎಂದೂ ಕೂಡ ಮಾಸದ ಗಾಯದಂಥ ಸೋಲುಗಳನ್ನು ಕಂಡಿರುವಂಥದ್ದು. ಇನ್ನು ತಂಡದಲ್ಲಿ ಬ್ಯಾಟಿಂಗ್ ಬೌಲಿಂಗ್ನಲ್ಲೂ ಕೂಡ ಕಳಪೆಯಾಗಿರುವಂಥ ಆಟಗಾರರು. ಸೊ ಇಲ್ಲೇನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಆಟಗಾರರಿಂದ ಚೆನ್ನಾಗಿಲ್ಲ. ಅದು ಬ್ಯಾಟಿಂಗ್ ಇರ್ಬೋದು ಅಥವಾ ಬೌಲಿಂಗ್ ಇರ್ಬೋದು. ಹೀಗಾಗಿ ಮತ್ತೆ ಸರ್ಜರಿ ಅಂತ ಬಂದಾಗ ಇಲ್ಲಿ ಸೂರ್ಯನ ಕಡೆ ನೋಡಬೇಕಾಗುತ್ತೆ. ಆ್ಯಂಡ್ T20 ಶ್ರೇಯಾಂಕದಲ್ಲಿ ನಂಬರ್ 1 ಪಟ್ಟದಿಂದ ಜಾರಿರುವಂಥ ಭಾರತ. ಸೊ T20 ತಂಡದಲ್ಲಿ ಭಾರತ ಆಲ್ಮೋಸ್ಟ್ 4 ವರ್ಷಗಳಿಂದಲೂ ಕೂಡ
ನಂಬರ್ 1 ಸ್ಥಾನದಲ್ಲೇ ಇತ್ತು. ಆದರೆ ಈಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆದಮೇಲೆ ನಂಬರ್ 1 ಪಟ್ಟದಿಂದ ಜಾರಿದೆ. 2022 ನವೆಂಬರ್ 1ರಿಂದ ಮೊನ್ನೆವರೆಗೂ ಕೂಡ ಭಾರತ T20 ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನವನ್ನು ಯಾರಿಗೂ ಕೂಡ ಬಿಟ್ಕೊಟ್ಟೇ ಇರಲಿಲ್ಲ. ಸತತ 4 ವರ್ಷಗಳಿಂದ ನಂಬರ್ 1. 1605 ದಿನಗಳ ಬಳಿಕ ನಂಬರ್ 1 ಪಟ್ಟದಿಂದ ಕುಸಿದಿದೆ. ಸೊ ಇಲ್ಲೇ ಗೊತ್ತಾಗುತ್ತೆ ಭಾರತ ತಂಡದ ಈ ಸೋಲುಗಳು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು. ಹೀಗೆ ಭಾರತ ತಂಡದ ಅಧೋಗತಿಯಿಂದ ಹೊರಬರೋಕೆ ಮತ್ತೆ ಸೂರ್ಯನ ಕಡೆ ನೋಡ್ತಿದ್ದಾರೆ. ಹಾಗಂತ ಅದು ಕೂಡ ಈಸಿ ಇಲ್ಲ. ಸೊ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಮತ್ತೆ T20 ತಂಡಕ್ಕೆ ಬರಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.